ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್. ಇವತ್ತು ನಾನು ಮಂಗಳೂರು ಜನರು ಮಾಡುವ ಬಂಗುಡೆ ಫ್ರೈ ಮತ್ತು ಸಾರು, ಬಂಗುಡೆ ಸಾರು, ಈ ರೆಸಿಪಿಯನ್ನು ಈಗ ಮಾಡ್ತಾ ಇದ್ದೇನೆ. ನಾನು ಫ್ರೆಶ್ ಮೀನು ತಂದಿದ್ದೇನೆ. ಒಂದು 5 ಬಂಗುಡೆ ಮೀನು ಉಂಟು. ಈ ಬಂಗುಡೆಯನ್ನು ಕೆಲವರು ಆಚೆ ಕಡೆ ಎಲ್ಲ ಬಾಂಗಡ ಅಂತೆಲ್ಲ ಕರೀತಾ ಇದ್ದಾರೆ. ಇಲ್ಲಿ ಮಂಗಳೂರಲ್ಲಿ ಬಂಗುಡೆ ಎಂದು ಹೇಳ್ತಾ ಇದ್ದಾರೆ. ನೋಡಿ, ನಾನು ಇದರಲ್ಲಿ 2 ಸಾರು ಮಾಡಿದ್ದೇನೆ, ಬಂಗುಡೆ ಸಾರು. ಉಳಿದ 3ರಲ್ಲಿ ನಾನು ಫಿಶ್ ಫ್ರೈ ಮಾಡ್ತಾ ಇದ್ದೇನೆ. ಅದನ್ನು ಯಾವ ರೀತಿ ಮಾಡಿದ್ದೇನೆ ಅಂತ ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಇದು ನೋಡಿ, ಫ್ರೈ ಮಾಡಿದ್ದು, ಮಸಾಲ ಫ್ರೈ ಮಾಡಿದ್ದು. ಅದು ಯಾವ ರೀತಿ ಮಾಡೋದೆಂದು ಈಗ ನೋಡುವ ಬನ್ನಿ. ಈಗ ತಾನೇ ಮಾರ್ಕೆಟಿಗೆ ಹೋಗಿ ಅರ್ಧ kg ಬಂಗುಡೆ ಮೀನು ತಂದಿದ್ದೇನೆ. ಅದರಲ್ಲಿ 2 ಸಾರು ಮಾಡ್ತಿದ್ದೇನೆ. ಆ ಸಾರು ಮಾಡುವ ವಿಧಾನವನ್ನು ನಿಮಗೆ ಹೇಳಿಕೊಡುತ್ತಿದ್ದೇನೆ. ಮೊದಲಿಗೆ ಒಂದು ಬಾಣಲೆ ತೆಗೆದುಕೊಂಡು ಅದನ್ನು ಬಿಸಿ ಮಾಡಿ ಅದಕ್ಕೆ 2 ಚಮಚದಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚದಷ್ಟು ಜೀರಿಗೆ, ಮತ್ತು ಅರ್ಧ ಚಮಚದಷ್ಟು ಸಾಸಿವೆ, ಮತ್ತು ಅರ್ಧ ಚಮಚದಷ್ಟು ಮೆಂತ್ಯ ಕಾಳು ಹಾಕಿ ಒಳ್ಳೆ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ಒಂದು 5 ಉದ್ದ ಮೆಣಸು, ಬ್ಯಾಡಗಿ ಮೆಣಸನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಫ್ರೈ ಮಾಡಿದ್ದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳುವ. ಹುರಿದ ಮಸಾಲೆಯನ್ನು ಒಂದು ಮಿಕ್ಸರ್ ಜಾರ್ ತೆಗೆದುಕೊಂಡು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಇದಕ್ಕೆ 2 ದೊಡ್ಡ ಚಮಚದಷ್ಟು ತೆಂಗಿನ ತುರಿ, ಮತ್ತು 1 ಇಂಚಿನಷ್ಟು ಶುಂಠಿ, ಮತ್ತು 1 ಬೆಳ್ಳುಳ್ಳಿ, 5 ಎಸಳು, ಮತ್ತು ಸ್ವಲ್ಪ ಹುಳಿ, ಮತ್ತು ಅರ್ಧ ಚಮಚದಷ್ಟು ಅರಶಿನ ಹುಡಿಯನ್ನು ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ನಾನು ಗ್ರೈಂಡ್ ಮಾಡುವಾಗ ಬೆಳ್ಳುಳ್ಳಿ ಇರಲಿಲ್ಲ. ಈಗ ಅದಕ್ಕೆ ಸೇರಿಸಿ ಪುನಃ ಗ್ರೈಂಡ್ ಮಾಡ್ತಾ ಇದ್ದೇನೆ. ಗ್ರೈಂಡ್ ಮಾಡಿದ ಮಸಾಲೆಯನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸುವ. ಸ್ವಲ್ಪ ಶುಂಠಿ ಮತ್ತು ಕೊಚ್ಚಿದ ಈರುಳ್ಳಿಯನ್ನು ಕೂಡ ಹಾಕುವ. ಒಂದು ಅರ್ಧ ಗ್ಲಾಸಿನಷ್ಟು ನೀರು ಹಾಕ್ತಾ ಇದ್ದೇನೆ. ಜಾಸ್ತಿ ನೀರು ಬೇಡ, ಅದು ತುಂಬ ತೆಳ್ಳಗೆ ಕೂಡ ಆಗಬಾರದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿದ ಬಳಿಕ ಸ್ವಲ್ಪ ಅದಕ್ಕೆ ಒಗ್ಗರಣೆ ಎಲೆಯನ್ನು ಸೇರಿಸ್ತಾ ಇದ್ದೇನೆ. ಒಗ್ಗರಣೆ ಎಲೆ ಸೇರಿಸಿದ ನಂತರ ಅದನ್ನು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಕುದಿಯಲು ಬಿಡೋಣ. ಈಗ ನಾನು 5 ಮೀನು ತೆಗೆದುಕೊಂಡಿದ್ದೇನೆ. ಅದರಲ್ಲಿ 2 ಸಪ್ರೇಟ್ ಮಾಡ್ತಾ ಇದ್ದೇನೆ. ಸಪ್ರೇಟ್ ಮಾಡಿದ 2 ಮೀನನ್ನು 2 ತುಂಡುಗಳನ್ನಾಗಿ ಕಟ್ ಮಾಡ್ತಾ ಇದ್ದೇನೆ. ಆನಂತರ ಮಸಾಲೆ ಕುದಿದ ನಂತರ ಈ ಮೀನನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ನೋಡಿ, 5 ನಿಮಿಷ ಆಯಿತು. ಮಸಾಲೆ ಕುದೀತಾ ಉಂಟು, ಸುತ್ತಲೂ ಕುದೀತಾ ಉಂಟು. ಇದಕ್ಕೆ ನಾನು ಕಟ್ಟು ಮಾಡಿಟ್ಟ ಮೀನನ್ನು ಸೇರಿಸ್ತಾ ಇದ್ದೇನೆ. ಮೀನಿನ ಜೊತೆ ಅದರ ಮೊಟ್ಟೆ ಕೂಡ ಉಂಟು, ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ತಿರುಗಿಸಿ ಆನಂತರ ಮುಚ್ಚಳ ಮುಚ್ಚಿ ಒಂದು ಪುನಃ 5 ನಿಮಿಷಗಳ ಕಾಲ ಕುದಿಸುವ. ಈಗ ನೋಡಿ, ತಯಾರಾಗಿದೆ ನಮ್ಮ ಬಂಗುಡೆ ಮೀನಿನ ಸಾರು, ಮಂಗಳೂರು ಶೈಲಿಯ ಬಂಗುಡೆ ಮೀನಿನ ಸಾರು. ಉಳಿದ ಮೀನಿನಾಗಿ ಮಸಾಲೆಯನ್ನು ತಯಾರು ಮಾಡೋಣ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತೆಗೆದುಕೊಂಡು ಅದಕ್ಕೆ 1 ಇಂಚಿನಷ್ಟು ಶುಂಠಿಯನ್ನು ಸೇರಿಸ್ತಾ ಇದ್ದೇನೆ. ಆನಂತರ ಇದಕ್ಕೆ ಸ್ವಲ್ಪ ಹುಳಿಯನ್ನು ಹಾಕ್ತಾ ಇದ್ದೇನೆ. 5 ಕಾಶ್ಮೀರಿ ಚಿಲ್ಲಿ ತೆಗೆದುಕೊಂಡಿದ್ದೇನೆ. ಅದು ಒಳ್ಳೆ ಕಲರ್ ಕೊಡ್ತದೆ, ಅದಕ್ಕೋಸ್ಕರ ಕಾಶ್ಮೀರಿ ಚಿಲ್ಲಿ ತಗೊಂಡದ್ದು. ಅದಕ್ಕೆ ಅರ್ಧ ಚಮಚದಷ್ಟು ಅರಶಿನ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸುವ. ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟನ್ನು ಉಪ್ಪನ್ನು ಸೇರಿಸಿ ಅದಕ್ಕೆ ಒಂದು 5 ಎಸಳು ಬೆಳ್ಳುಳ್ಳಿಯನ್ನು ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಅದನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಈಗ ಮಸಾಲೆ ತಯಾರಾಗಿದೆ. ಆ ಮಸಾಲೆಯನ್ನು ಸಪ್ರೇಟ್ ಇಡುವ. ಈಗ ಉಳಿದ ಮೀನನ್ನು ತೆಗೆದುಕೊಂಡು ಅದಕ್ಕೆ ಕಟ್ ಮಾರ್ಕ್ ಹಾಕ್ತಾ ಇದ್ದೇನೆ. 2 ಬದಿ ಕೂಡ ಕಟ್ ಮಾರ್ಕ್ ಹಾಕಬೇಕು. ಆಮೇಲೆ ಅದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಹಚ್ಚುವ. ಈಗ ಕಟ್ ಮಾಡಿ ಆಯಿತು. ಈಗ ಅದಕ್ಕೆ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಹಚ್ಚುತ್ತಾ ಇದ್ದೇನೆ. ಹಚ್ಚುವಾಗ ಅದನ್ನು ಮೀನನ್ನು ಬಿಡಿಸಿ ಹಚ್ಚಬೇಕು. ಅದು ಒಳಗೆ ಸರಿಯಾಗಿ ಮಸಾಲೆಯನ್ನು ಹೀರಿಕೊಳ್ಳಬೇಕು. ಸ್ಲೈಸ್ ಮಾಡಿದ ಜಾಗದಲ್ಲೆಲ್ಲ ಮಸಾಲೆಯನ್ನು ತುಂಬಿಸುವ. ಆನಂತರ ಇದನ್ನು ನಾವು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆಯೇ ಬಿಡೋಣ.
ಮಸಾಲೆ ಹಚ್ಚಿ ಆಯಿತು. ಇದನ್ನು ನಾನೀಗ ಸಪ್ರೇಟ್ ಮಾಡಿ ಇಡ್ತಾ ಇದ್ದೇನೆ. ಅರ್ಧ ಗಂಟೆಯ ಬಳಿಕ ಒಂದು ಬಾಣಲೆ ತೆಗೆದುಕೊಂಡು ಅದಕ್ಕೆ ತೆಂಗಿನ ಎಣ್ಣೆಯನ್ನು ಒಂದು 4 ಟೇಬಲ್ ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಅದನ್ನು ಬಿಸಿ ಮಾಡುವ. ಎಣ್ಣೆ ಬಿಸಿ ಆದ ಬಳಿಕ ಅದಕ್ಕೆ ಸ್ವಲ್ಪ ಒಗ್ಗರಣೆ ಎಲೆಯನ್ನು ಸೇರಿಸುವ. ಆನಂತರ ಮಸಾಲೆ ಹಚ್ಚಿಟ್ಟ ಮೀನನ್ನು ಅದಕ್ಕೆ ಸೇರಿಸಿ ಫ್ರೈ ಮಾಡುವ. ಫ್ರೈ ಮಾಡುವಾಗ ಉಳಿದ ಮಸಾಲೆಯನ್ನು ಈ ಮೀನಿನ ಮೇಲೆ ಹಚ್ಚುವ. ಆಗ ಅದು ಒಳ್ಳೆ ಮಸಾಲೆ ಎಲ್ಲ ಎಳೆದುಕೊಳ್ತದೆ. ಹಚ್ತಾ ಇದ್ದೇನೆ ನೋಡಿ ಮಸಾಲೆ. ಈಗ 2 ನಿಮಿಷಗಳ ಕಾಲ ಹಾಗೆಯೇ ಬಿಟ್ಟು ನಾನು 3 ಮೀನಿಗೆ ಮಸಾಲೆ ಹಚ್ಚಿಟ್ಟಿದ್ದೇನೆ. ಈಗ 2 ಮಾತ್ರ ತೆಗೆದುಕೊಳ್ತಿದ್ದೇನೆ. ಒಂದನ್ನು ತೆಗೆದಿಟ್ಟುಕೊಳ್ತಾ ಇದ್ದೇನೆ. ಅದು ಫ್ರಿಜ್ಜಲ್ಲಿ ಇಟ್ಟರೆ ಬೇಕಿದ್ದಾಗ ನಮಗೆ ಯೂಸ್ ಮಾಡಬಹುದು. ಈಗ 2 ನಿಮಿಷದ ಬಳಿಕ ಅದನ್ನು ಮೀನನ್ನು ಮಗುಚುವ. ನೋಡಿ ಒಳ್ಳೆ ಸ್ಪ್ರೆಡ್ ಆಗಿದೆ ಮಸಾಲೆ ಎಲ್ಲ. ಸ್ವಲ್ಪ ರೋಸ್ಟ್ ಆಗಬೇಕು. 2 ಬದಿ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡುವ. ಈಗ ನೋಡಿ ನಮ್ಮ ತಯಾರಾಗಿದೆ ಬಂಗುಡ ಮಸಾಲ ಫ್ರೈ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ ಜೊತೆ ಇರಲಿ. ಥ್ಯಾಂಕ್ ಯು. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ.